ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತಿನಿಂದ ನಿಪ್ಪಾಣಿಯವರೆಗೆ ಅಂದರೆ 15ನೇ ತಾರೀಕಿನವರೆಗೂ ಕೂಡ ಭೀಮಾ ಯಾತ್ರೆಯ ಒಂದು ಬೈಕ್ ರ್ಯಾಲಿ ಜರುಗುತ್ತೆ. ಹಾಗೆಯೇ ಇವತ್ತಿನ ಭೀಮಾ ಹೆಜ್ಜೆ ಸಾಗುವ ಮಾರ್ಗಗಳು ಹಾಗೆಯೇ ಯಾವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೆಲ್ಲ ಕುರಿತಂತೆ ಮಾತಾಡ್ಸೋಣ. ನಮ್ಮ ಜೊತೆ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರಿದೆ, ಅವರೇ ಮಾತಾಡ್ತಾನೆ. ಸರ್, ಏನು ಸರ್ ಇದು ಭೀಮಾ ಹೆಜ್ಜೆಯ ವಿಶೇಷ? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆಗುತ್ತೆ. ಈ ದೃಷ್ಟಿಯಿಂದ ಇವತ್ತು ಬೆಂಗಳೂರಿಂದ ನಾವು ಬೈಕ್ ರ್ಯಾಲಿಯನ್ನು ಮಾಡಿ ನಿಪ್ಪಾಣಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ನಮ್ಮೆಲ್ಲ ನಾಯಕರು ಪ್ರಹ್ಲಾದ್ ಜೋಶಿಯವರು, ಅಶೋಕ್ ಅವರು, ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ಎಲ್ಲ ನಾಯಕರುಗಳು ಇವತ್ತು ಬರ್ತಾ ಇದ್ದಾರೆ. ಇಲ್ಲಿ ಬಂದು ಇಲ್ಲಿಂದ ಶುರುವಾಗಿ ನೆಲಮಂಗಲಿಂದ ಸುಮಾರು 1000 ಬೈಕ್ಗಳು ಇಲ್ಲಿಂದ ನಾವು ಶುರು ಮಾಡ್ತೀವಿ. ಅಲ್ಲಿಂದ ದಾವಸ್ಪೇಟೆಯಿಂದ ತುಮಕೂರಿಂದ ಕಳ್ಳಂಬೆಳ್ಳ, ಈ ಥರ ಎಲ್ಲ ಮಾರ್ಗವಾಗಿ ಭೀಮಸಾಗರ, ಆನೆಗೊಂಡು, ದಾವಣಗೆರೆ, ಹರಿಹರ, ಕೊನೆಗೆ ಲಾಸ್ಟಲ್ಲಿ ರಾಣಿಬೆನ್ನೂರು ಮುಗಿಸ್ಕೊಂಡು ಕೊನೆಯ ಹಂತದಲ್ಲಿ ನಾವು ಬೆಳಗಾವಿಯ ನಿಪ್ಪಾಣಿನಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಉದ್ದೇಶ ನಮ್ಮ ಏನಿವತ್ತೇನು ಕಾಂಗ್ರೆಸ್ ಸರ್ಕಾರದವರು ಮಹಾತ್ಮ ಗಾಂಧಿ ಕಾರ್ಯಕ್ರಮ 100 ವರ್ಷ ಅಂತ ಮಾಡಿದ್ರು. ಅಂಬೇಡ್ಕರ್ದು ಯಾಕೆ ಮಾಡಿಲ್ಲ? ಅಂಬೇಡ್ಕರ್ ಅವರನ್ನ ಚುನಾವಣೆಗೆ ಉಪಯೋಗಿಸ್ಕೊಂಡ್ರೆ ಹೊರತು ಇವತ್ತು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವ್ರನ್ನ ಮರೆತಿರುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಮತ್ತು ಅವರೇನೋ ನಮಗೆ ಅನೇಕ ಒಂದು ಒಳ್ಳೆ ಕೆಲಸವನ್ನು ಕೊಟ್ಟಿದ್ದಾರೆ. ಇಡೀ ನಾವು ರಾಜ್ಯಾದ್ಯಂತ ನಾವು ಕೆಲಸವನ್ನು ನಾವು ಮಾಡ್ತೀವಿ. ಆ ದೃಷ್ಟಿಯಿಂದ ಕೆಲಸ ಶುರು ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಇಷ್ಟು ಕೂಡ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರ ಮಾತು. ಇವತ್ತು ಇಲ್ಲಿಂದ ಹೊರಟು 15ನೇ ತಾರೀಕು ಭೀಮಾ ಹೆಜ್ಜೆ ತಲುಪುತ್ತೆ. ಅಲ್ಲಿವರೆಗೂ ಕೂಡ ಚಿತ್ರದುರ್ಗ, ಹಿರಿಯೂರು ಹಾಗೇನೇ ದಾವಣಗೆರೆ ಮಾರ್ಗವಾಗಿ ಕೊನೆಗೆ ನಿಪ್ಪಾಣಿಯನ್ನು ತಲುಪುವಂಥದ್ದು. ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ವಿರುದ್ಧದ ಒಂದಷ್ಟು ಘೋಷಣೆಗಳು ಹಾಗೇನೇ ಅಂಬೇಡ್ಕರ್ ನಡೆದು ಬಂದ ದಾರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದ್ರೊಂದಿಗೆ ಭೀಮಾ ಹೆಜ್ಜೆ ಸಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತಿನಿಂದ ನಿಪ್ಪಾಣಿಯವರೆಗೆ ಅಂದರೆ 15ನೇ ತಾರೀಕಿನವರೆಗೂ ಕೂಡ ಭೀಮಾ ಯಾತ್ರೆಯ ಒಂದು ಬೈಕ್ ರ್ಯಾಲಿ ಜರುಗುತ್ತೆ. ಹಾಗೆಯೇ ಇವತ್ತಿನ ಭೀಮಾ ಹೆಜ್ಜೆ ಸಾಗುವ ಮಾರ್ಗಗಳು ಹಾಗೆಯೇ ಯಾವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೆಲ್ಲ ಕುರಿತಂತೆ ಮಾತಾಡ್ಸೋಣ. ನಮ್ಮ ಜೊತೆ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರಿದೆ, ಅವರೇ ಮಾತಾಡ್ತಾನೆ. ಸರ್, ಏನು ಸರ್ ಇದು ಭೀಮಾ ಹೆಜ್ಜೆಯ ವಿಶೇಷ? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆಗುತ್ತೆ. ಈ ದೃಷ್ಟಿಯಿಂದ ಇವತ್ತು ಬೆಂಗಳೂರಿಂದ ನಾವು ಬೈಕ್ ರ್ಯಾಲಿಯನ್ನು ಮಾಡಿ ನಿಪ್ಪಾಣಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ನಮ್ಮೆಲ್ಲ ನಾಯಕರು ಪ್ರಹ್ಲಾದ್ ಜೋಶಿಯವರು, ಅಶೋಕ್ ಅವರು, ಪ್ರಹ್ಲಾದ್ ಜೋಶಿಯವರು ಮತ್ತು ನಮ್ಮ ಎಲ್ಲ ನಾಯಕರುಗಳು ಇವತ್ತು ಬರ್ತಾ ಇದ್ದಾರೆ. ಇಲ್ಲಿ ಬಂದು ಇಲ್ಲಿಂದ ಶುರುವಾಗಿ ನೆಲಮಂಗಲಿಂದ ಸುಮಾರು 1000 ಬೈಕ್ಗಳು ಇಲ್ಲಿಂದ ನಾವು ಶುರು ಮಾಡ್ತೀವಿ. ಅಲ್ಲಿಂದ ದಾವಸ್ಪೇಟೆಯಿಂದ ತುಮಕೂರಿಂದ ಕಳ್ಳಂಬೆಳ್ಳ, ಈ ಥರ ಎಲ್ಲ ಮಾರ್ಗವಾಗಿ ಭೀಮಸಾಗರ, ಆನೆಗೊಂಡು, ದಾವಣಗೆರೆ, ಹರಿಹರ, ಕೊನೆಗೆ ಲಾಸ್ಟಲ್ಲಿ ರಾಣಿಬೆನ್ನೂರು ಮುಗಿಸ್ಕೊಂಡು ಕೊನೆಯ ಹಂತದಲ್ಲಿ ನಾವು ಬೆಳಗಾವಿಯ ನಿಪ್ಪಾಣಿನಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಉದ್ದೇಶ ನಮ್ಮ ಏನಿವತ್ತೇನು ಕಾಂಗ್ರೆಸ್ ಸರ್ಕಾರದವರು ಮಹಾತ್ಮ ಗಾಂಧಿ ಕಾರ್ಯಕ್ರಮ 100 ವರ್ಷ ಅಂತ ಮಾಡಿದ್ರು. ಅಂಬೇಡ್ಕರ್ದು ಯಾಕೆ ಮಾಡಿಲ್ಲ? ಅಂಬೇಡ್ಕರ್ ಅವರನ್ನ ಚುನಾವಣೆಗೆ ಉಪಯೋಗಿಸ್ಕೊಂಡ್ರೆ ಹೊರತು ಇವತ್ತು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವ್ರನ್ನ ಮರೆತಿರುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಮತ್ತು ಅವರೇನೋ ನಮಗೆ ಅನೇಕ ಒಂದು ಒಳ್ಳೆ ಕೆಲಸವನ್ನು ಕೊಟ್ಟಿದ್ದಾರೆ. ಇಡೀ ನಾವು ರಾಜ್ಯಾದ್ಯಂತ ನಾವು ಕೆಲಸವನ್ನು ನಾವು ಮಾಡ್ತೀವಿ. ಆ ದೃಷ್ಟಿಯಿಂದ ಕೆಲಸ ಶುರು ಮಾಡಿದ್ದೀವಿ. ಥ್ಯಾಂಕ್ ಯು ಸರ್. ಇಷ್ಟು ಕೂಡ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರ ಮಾತು. ಇವತ್ತು ಇಲ್ಲಿಂದ ಹೊರಟು 15ನೇ ತಾರೀಕು ಭೀಮಾ ಹೆಜ್ಜೆ ತಲುಪುತ್ತೆ. ಅಲ್ಲಿವರೆಗೂ ಕೂಡ ಚಿತ್ರದುರ್ಗ, ಹಿರಿಯೂರು ಹಾಗೇನೇ ದಾವಣಗೆರೆ ಮಾರ್ಗವಾಗಿ ಕೊನೆಗೆ ನಿಪ್ಪಾಣಿಯನ್ನು ತಲುಪುವಂಥದ್ದು. ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ವಿರುದ್ಧದ ಒಂದಷ್ಟು ಘೋಷಣೆಗಳು ಹಾಗೇನೇ ಅಂಬೇಡ್ಕರ್ ನಡೆದು ಬಂದ ದಾರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದ್ರೊಂದಿಗೆ ಭೀಮಾ ಹೆಜ್ಜೆ ಸಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತಿನಿಂದ ನಿಪ್ಪಾಣಿಯವರೆಗೆ ಅಂದರೆ 15ನೇ ತಾರೀಕಿನವರೆಗೂ ಕೂಡ ಭೀಮಾ ಯಾತ್ರೆಯ ಒಂದು ಬೈಕ್ ರ್ಯಾಲಿ ಜರುಗುತ್ತೆ. ಹಾಗೆಯೇ ಇವತ್ತಿನ ಭೀಮಾ ಹೆಜ್ಜೆ ಸಾಗುವ ಮಾರ್ಗಗಳು ಹಾಗೆಯೇ ಯಾವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೆಲ್ಲ ಕುರಿತಂತೆ ಮಾತಾಡ್ಸೋಣ. ನಮ್ಮ ಜೊತೆ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರಿದೆ, ಅವರೇ ಮಾತಾಡ್ತಾನೆ. ಸರ್, ಏನು ಸರ್ ಇದು ಭೀಮಾ ಹೆಜ್ಜೆಯ ವಿಶೇಷ? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆಗುತ್ತೆ. ಈ ದೃಷ್ಟಿಯಿಂದ ಇವತ್ತು ಬೆಂಗಳೂರಿಂದ ನಾವು ಬೈಕ್ ರ್ಯಾಲಿಯನ್ನು ಮಾಡಿ ನಿಪ್ಪಾಣಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ನಮ್ಮೆಲ್ಲ ನಾಯಕರು ಪ್ರಹ್ಲಾದ್ ಜೋಶಿಯವರು,
ಅಶೋಕ್ ಅವರು, ಪ್ರಹ್ಲಾದ್ ಜೋಶಿಯವರವರು ಮತ್ತು ನಮ್ಮ ಎಲ್ಲ ನಾಯಕರುಗಳು ಇವತ್ತು ಬರ್ತಾ ಇದ್ದಾರೆ. ಇಲ್ಲಿ ಬಂದು ಇಲ್ಲಿಂದ ಶುರುವಾಗಿ ನೆಲಮಂಗಲಿಂದ ಸುಮಾರು 1,000 ಬೈಕ್ಗಳು ಇಲ್ಲಿಂದ ನಾವು ಶುರು ಮಾಡ್ತೀವಿ. ಅಲ್ಲಿಂದ ದಾವಸ್ಪೇಟೆಯಿಂದ ತುಮಕೂರಿಂದ ಕಳ್ಳಂಬೆಳ್ಳ ಈ ಥರ ಎಲ್ಲ ಮಾರ್ಗವಾಗಿ ಭೀಮಸಾಗರ, ಆನೆಗೊಂಡು, ದಾವಣಗೆರೆ, ಹರಿಹರ, ಕೊನೆಗೆ ಲಾಸ್ಟಲ್ಲಿ ರಾಣಿಬೆನ್ನೂರು ಮುಗಿಸ್ಕೊಂಡು ಕೊನೆಯ ಹಂತದಲ್ಲಿ ನಾವು ಬೆಳಗಾವಿಯ ನಿಪ್ಪಾಣಿನಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ನಮ್ಮ ಏನಿವತ್ತೇನು ಕಾಂಗ್ರೆಸ್ ಸರ್ಕಾರದವರು ಮಹಾತ್ಮ ಗಾಂಧಿ ಕಾರ್ಯಕ್ರಮ 100 ವರ್ಷ ಅಂತ ಮಾಡಿದ್ರು. ಅಂಬೇಡ್ಕರ್ದು ಯಾಕೆ ಮಾಡಿಲ್ಲ? ಅಂಬೇಡ್ಕರ್ ಅವರನ್ನ ಚುನಾವಣೆಗೆ ಉಪಯೋಗಿಸ್ಕೊಂಡ್ರೆ ಹೊರತು ಇವತ್ತು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವ್ರನ್ನ ಮರ್ತಿರುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಮತ್ತು ಅವರೇನೋ ನಮಗೆ ಅನೇಕ ಒಂದು ಒಳ್ಳೆ ಕೆಲಸವನ್ನು ಕೊಟ್ಟಿದ್ದಾರೆ. ಇಡೀ ನಾವು ರಾಜ್ಯಾದ್ಯಂತ ನಾವು ಕೆಲಸವನ್ನು ನಾವು ಮಾಡ್ತೀವಿ. ಆ ದೃಷ್ಟಿಯಿಂದ ಕೆಲಸ ಶುರು ಮಾಡಿದ್ವಿ. ಥ್ಯಾಂಕ್ ಯು ಸರ್. ಇಷ್ಟು ಕೂಡ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರ ಮಾತು. ಇವತ್ತು ಇಲ್ಲಿಂದ ಹೊರಟು 15ನೇ ತಾರೀಕು ಏನು ಭೀಮಾ ಹೆಜ್ಜೆ ತಲುಪುತ್ತೆ. ಅಲ್ಲಿಯವರೆಗೂ ಕೂಡ ಚಿತ್ರದುರ್ಗ, ಹಿರಿಯೂರು, ಹಾಗೇನೇ ದಾವಣಗೆರೆ ಮಾರ್ಗವಾಗಿ ಕೊನೆಗೆ ನಿಪ್ಪಾಣಿಯನ್ನು ತಲುಪುವಂಥದ್ದು. ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ವಿರುದ್ಧದ ಒಂದಷ್ಟು ಘೋಷಣೆಗಳು, ಹಾಗೇನೇ ಅಂಬೇಡ್ಕರ್ ನಡೆದು ಬಂದ ದಾರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದ್ರೊಂದಿಗೆ ಭೀಮಾ ಹೆಜ್ಜೆ ಸಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಬಿಜೆಪಿಯಿಂದ ಭೀಮಾ ಹೆಜ್ಜೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಇವತ್ತಿನಿಂದ ನಿಪ್ಪಾಣಿಯವರೆಗೆ ಅಂದರೆ 15ನೇ ತಾರೀಕಿನವರೆಗೂ ಕೂಡ ಭೀಮಾ ಯಾತ್ರೆಯ ಒಂದು ಏನು ಬೈಕ್ ರ್ಯಾಲಿ ಜರುಗುತ್ತೆ. ಹಾಗೆಯೇ ಇವತ್ತಿನ ಭೀಮಾ ಹೆಜ್ಜೆ ಸಾಗುವ ಮಾರ್ಗಗಳು, ಹಾಗೆಯೇ ಯಾವೆಲ್ಲ ಉದ್ದೇಶಗಳನ್ನ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಇದೆಲ್ಲ ಕುರಿತಂತೆ ಮಾತಾಡ್ಸೋಣ. ನಮ್ಮ ಜೊತೆ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರಿದೆ, ಅವರನ್ನೇ ಮಾತಾಡ್ತಾನೆ. ಸರ್, ಏನು ಸರ್ ಇದು ಭೀಮಾ ಹೆಜ್ಜೆಯ ವಿಶೇಷ? ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ನಿಪ್ಪಾಣಿಗೆ ಬಂದು 100 ವರ್ಷ ಆಗುತ್ತೆ. ಈ ದೃಷ್ಟಿಯಿಂದ ಇವತ್ತು ಬೆಂಗಳೂರಿಂದ ನಾವು ಬೈಕ್ ರ್ಯಾಲಿಯನ್ನು ಮಾಡಿ ನಿಪ್ಪಾಣಿನಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾಡ್ತಾಯಿದ್ದೀವಿ. ಇವತ್ತು ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹತ್ರ ನಮ್ಮೆಲ್ಲ ನಾಯಕರು ಪ್ರಹ್ಲಾದ್ ಜೋಶಿಯವರು, ಅಶೋಕ್ ಅವರು, ಪ್ರಹ್ಲಾದ್ ಜೋಶಿಯವರವರು ಮತ್ತು ನಮ್ಮ ಎಲ್ಲ ನಾಯಕರುಗಳು ಇವತ್ತು ಬರ್ತಾ ಇದ್ದಾರೆ. ಇಲ್ಲಿ ಬಂದು ಇಲ್ಲಿಂದ ಶುರುವಾಗಿ ನೆಲಮಂಗಲಿಂದ ಸುಮಾರು 1,000 ಬೈಕ್ಗಳು ಇಲ್ಲಿಂದ ನಾವು ಶುರು ಮಾಡ್ತೀವಿ. ಅಲ್ಲಿಂದ ದಾವಸ್ಪೇಟೆಯಿಂದ ತುಮಕೂರಿಂದ ಕಳ್ಳಂಬೆಳ್ಳ ಈ ಥರ ಎಲ್ಲ ಮಾರ್ಗವಾಗಿ ಭೀಮಸಾಗರ, ಆನೆಗೊಂಡು, ದಾವಣಗೆರೆ, ಹರಿಹರ, ಕೊನೆಗೆ ಲಾಸ್ಟಲ್ಲಿ ರಾಣಿಬೆನ್ನೂರು ಮುಗಿಸ್ಕೊಂಡು ಕೊನೆಯ ಹಂತದಲ್ಲಿ ನಾವು ಬೆಳಗಾವಿಯ ನಿಪ್ಪಾಣಿನಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಉದ್ದೇಶ ನಮ್ಮ ಏನಿವತ್ತೇನು ಕಾಂಗ್ರೆಸ್ ಸರ್ಕಾರದವರು ಮಹಾತ್ಮ ಗಾಂಧಿ ಕಾರ್ಯಕ್ರಮ 100 ವರ್ಷ ಅಂತ ಮಾಡಿದ್ರು. ಅಂಬೇಡ್ಕರ್ದು ಯಾಕೆ ಮಾಡಿಲ್ಲ? ಅಂಬೇಡ್ಕರ್ ಅವರನ್ನ ಚುನಾವಣೆಗೆ ಉಪಯೋಗಿಸ್ಕೊಂಡ್ರೆ ಹೊರತು ಇವತ್ತು ಎಲ್ಲೋ ಒಂದು ಕಡೆ ಅಂಬೇಡ್ಕರ್ ಅವ್ರನ್ನ ಮರ್ತಿರುವಂಥ ಕೆಲಸವನ್ನು ಮಾಡ್ತಾರೆ. ಇವತ್ತು ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನ ಮತ್ತು ಅವರೇನೋ ನಮಗೆ ಅನೇಕ ಒಂದು ಒಳ್ಳೆ ಕೆಲಸವನ್ನು ಕೊಟ್ಟಿದ್ದಾರೆ. ಇಡೀ ನಾವು ರಾಜ್ಯಾದ್ಯಂತ ನಾವು ಕೆಲಸವನ್ನು ನಾವು ಮಾಡ್ತೀವಿ. ಆ ದೃಷ್ಟಿಯಿಂದ ಕೆಲಸ ಶುರು ಮಾಡಿದ್ವಿ. ಥ್ಯಾಂಕ್ ಯು ಸರ್. ಇಷ್ಟು ಕೂಡ ಶಾಸಕರಾದ ಸಿ ಕೆ ರಾಮಮೂರ್ತಿ ಅವರ ಮಾತು. ಇವತ್ತು ಇಲ್ಲಿಂದ ಹೊರಟು 15ನೇ ತಾರೀಕು ಏನು ಭೀಮಾ ಹೆಜ್ಜೆ ತಲುಪುತ್ತೆ. ಅಲ್ಲಿಯವರೆಗೂ ಕೂಡ ಚಿತ್ರದುರ್ಗ, ಹಿರಿಯೂರು, ಹಾಗೇನೇ ದಾವಣಗೆರೆ ಮಾರ್ಗವಾಗಿ ಕೊನೆಗೆ ನಿಪ್ಪಾಣಿಯನ್ನು ತಲುಪುವಂಥದ್ದು. ಅಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ವಿರುದ್ಧದ ಒಂದಷ್ಟು ಘೋಷಣೆಗಳು, ಹಾಗೇನೇ ಅಂಬೇಡ್ಕರ್ ನಡೆದು ಬಂದ ದಾರಿಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳೋದ್ರೊಂದಿಗೆ ಭೀಮಾ ಹೆಜ್ಜೆ ಸಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.